ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಏನು ಕಲಿತಾ ಇದ್ದೇವೆ? ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿ ವಿಜ್ಞಾನದ ಮೊದಲ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳನ್ನು ಕಲಿತಾ ಇದ್ದೇವೆ. ಈಗ ಇವತ್ತು ತರಗತಿಯಲ್ಲಿ ನಾನು ಪಾಠ ಮಾಡ್ತಾ ಇಲ್ಲ, ಈ ಪಾಠದಲ್ಲಿ ಏನಿದೆ ಅದನ್ನ ಹೇಳ್ತಾ ಇಲ್ಲ. ಸೊ ಆ ಲೆಸನ್ಗೆ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು ಅದನ್ನ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ? ಸೊ ಇವತ್ತು ದಯವಿಟ್ಟು ನಾನು ಏನು ಹೇಳ್ತೇನೆ ಅದನ್ನ ಸರಿಯಾಗಿ ನೀವು ಕೇಳಬೇಕು. ಓಕೆ, ಈಗ ನಾವೆಲ್ಲ ವಸ್ತುಗಳ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ವಸ್ತುಗಳು ಅಂದ್ರೆ ದ್ರವ್ಯಗಳ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ವಸ್ತು ಏನ್ ಮಾಡ್ತದೆ? ಸ್ಥಳವನ್ನ ಆಕ್ರಮಿಸ್ತದೆ ಅಂತ ಹೇಳ್ತೇವೆ ಅಲ್ವಾ? ಸ್ಥಳವನ್ನ ಏನ್ ಮಾಡ್ತದೆ? ವಸ್ತು ಆಕ್ರಮಿಸಿಕೊಳ್ತದೆ. ನಿಮ್ಗೆಲ್ಲ ಗೊತ್ತಿದೆ, ಯಾವ್ದಾದ್ರು ಒಂದು ವಸ್ತುವನ್ನು ಇಟ್ಟಾಗ ಅದು ಏನ್ ಮಾಡ್ತದೆ? ಸ್ಥಳವನ್ನು ಆಕ್ರಮಿಸಿಕೊಳ್ತದೆ. ಹಾಗೆಯೇ ವಸ್ತುವಿಗೆ ಅದರದೇ ಆದ ಗಾತ್ರ ಇದೆ ಅಲ್ವಾ? ಹಾಗೆ ಅದಕ್ಕೊಂದು ಆಕಾರ ಇದೆ ಅಲ್ವಾ? ಹಾಗೆ ಅದಕ್ಕೊಂದು ತೂಕ ಇದೆ. ಈಗ ವಸ್ತುವಿನ ಒಳಗೆ ಏನಿದೆ? ನೀವು 9ನೇ ತರಗತಿಯಲ್ಲಿ ಮೊದಲ ಪಾಠದಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅನ್ನೋ ಪಾಠದಲ್ಲಿ ನೀವು ಕಲ್ತಿದ್ದೀರಿ. ವಸ್ತುಗಳು ಅಥವಾ ದ್ರವ್ಯವು ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ಅಲ್ವಾ? ಚಿಕ್ಕ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ಕಲ್ತಿದ್ದೇವೆ. ಹಾಗಾದ್ರೆ ನಾವಿವತ್ತು ಆ ಕಣಗಳ ಬಗ್ಗೆ ನೋಡ್ತಾ ಇದ್ದೇವೆ. ಆ ಕಣಗಳು ಎಂದರೇನು, ಆ ಕಣಗಳು ಹೇಗಿರ್ತದೆ ಅನ್ನೋದನ್ನ ನಾವು ಕಲಿತೇವೆ. ಆಯ್ತಾ? ಸೊ ಆ ಕಣಗಳು ಅಂದ್ರೆ ಈಗೊಂದು ವಸ್ತು ಇದೆ, ಇಲ್ಲಿ ಮರದ ತುಂಡು, ಅದರ ಒಳಗೆ ಎಷ್ಟೋ ಕಣಗಳು ಇದೆ. ಈ ಕಣಗಳು ಏನು, ಇದ್ರೊಳಗೆ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಆಯ್ತಾ, ಈ ಕಣಗಳನ್ನು ನಾನೀಗ ಒಂದು ವಸ್ತು ಚಾಕ್ ಪೀಸ್ ಅಂತಾನೆ ತಿಳ್ಕೊಳ್ಳಿ. ನಿಮ್ಮಲ್ಲಿ ಒಂದು ಚಾಕ್ ಪೀಸ್ ಇದೆ. ಆ ಚಾಕ್ ಪೀಸನ್ನು ನನಗೆ ಕಟ್ ಮಾಡಬಹುದಾ? ಕಟ್ ಮಾಡಬಹುದಲ್ವಾ? ಆ ಚಾಕ್ ಪೀಸನ್ನು ಒಂದು ಚಾಕ್ ಪೀಸನ್ನು 2 ಮಾಡಬಹುದು ನನಗೆ ಅಲ್ವಾ? 2 ಚಾಕ್ ಪೀಸ್ ಹಾಗೆ ಮಾಡಬಹುದು. ಇದನ್ನು ಕಟ್ ಮಾಡಿದೆ, ಈಗ ನನಗೆ 2 ಚಾಕ್ ಪೀಸ್ ಸಿಕ್ಕಿತು. ಇದನ್ನು ಕಟ್ ಮಾಡಬಹುದಾ? ಮಾಡಬಹುದು ಮ್ಯಾಮ್, ಇದನ್ನು ಕೂಡ ಕಟ್ ಮಾಡಬಹುದು. ಸೊ ಇನ್ನೂ ಸಣ್ಣ ಚಾಕ್ ಪೀಸ್ ಸಿಕ್ಕಿತು. ಇದನ್ನ ಕಟ್ ಮಾಡಬಹುದಾ? ಎಸ್ ಮ್ಯಾಮ್, ಮಾಡಬಹುದು. ಇದನ್ನು ಕೂಡ ಕಟ್ ಮಾಡಬಹುದು. ನನಗೆ ಇಷ್ಟು ಸಣ್ಣ ಸಿಕ್ಕಿತು. ಇದನ್ನು ಕೂಡ ಕಟ್ ಮಾಡಬಹುದು ಮ್ಯಾಮ್, ಈಗ ಎಷ್ಟು ಸಣ್ಣ ಸಣ್ಣ ಸಿಗ್ತದೆ. ಇದನ್ನು ಕಟ್ ಮಾಡಬಹುದಾ? ಆಗ್ತದೆ ಮ್ಯಾಮ್, ಆದ್ರೆ ಹುಡಿ ಸಿಗ್ತದೆ ನನಗೆ ಅಲ್ವಾ? ಈ ಚಾಕ್ ಪೀಸನ್ನು ಕಟ್ ಮಾಡಿದೆ, ನನಗೇನು ಸಿಗ್ತದೆ? ಹುಡಿ ಸಿಗ್ತದೆ. ಈ ಹುಡಿಗಳನ್ನ ಇನ್ನೂ ನನಗೆ ಸಣ್ಣದು ಮಾಡಬಹುದಾ? ಮಾಡಬಹುದೇನಾ? ಸಣ್ಣ ಗ್ರೈಂಡ್ ಪೌಡರ್ ತರ ಮಾಡಬಹುದು. ಕಣ್ಣಿಗೆ ಫೈನ್ ಪೌಡರ್ ಅಂತ ಏನು ಹೇಳ್ತೇವೆ ನೋಡಿ, ನಾವು ಆ ರೀತಿ ಮಾಡಬಹುದು. ಅದರ ಒಳಗೆ ಏನಿದೆ ಮ್ಯಾಮ್? ಈಗ ಈ ಕಣಗಳ ನಡುವೆ ಅಂದ್ರೆ ಈ ಸಣ್ಣ ಸಣ್ಣ ಹುಡಿ, ಚಾಕ್ ಪೀಸ್ನ ಹುಡಿಯನ್ನು ನೋಡುವುದಾದ್ರೆ ಅದು ವೃತ್ತಾಕಾರದಲ್ಲಿ ಇರ್ತದೆ. ಅದರ ಒಳಗೆ ಏನಿದೆ? ಇದನ್ನ ಏನು ಹೇಳ್ತಾರೆ? ಇದನ್ನ ಅಣು ಅಂತ ಹೇಳ್ತೇವೆ. ನಾವು ಏನಂತ ಹೇಳ್ತೇವೆ? ಅಣು ಅಥವಾ ಪರಮಾಣು ಅಂತ ಹೇಳ್ತೇವೆ. ಇದ್ರ ಒಳಗೆ ಅಂದ್ರೆ ಮಧ್ಯದಲ್ಲಿ, ಭೂಮಿಯಲ್ಲಿ ಹೇಗೆ ಮಧ್ಯದಕ್ಕೆ ಕೋರ್ ಅಂತ ಏನ್ ಹೇಳ್ತೇವೆ ನೋಡಿ, ಭೂಗರ್ಭ ಅಂತ ಹೇಳ್ತೇವೆ, ಹಾಗೆಯೇ ಅಣುವಿನ ಒಳಗೆ ಒಂದು ಅಂದ್ರೆ ಜಾಗ ಇದೆ. ಅದಕ್ಕೆ ನಾವು ನ್ಯೂಕ್ಲಿಯಸ್ ಅನ್ನೋದನ್ನ ಹೇಳ್ತೇವೆ. ನಾವು ಇದನ್ನ ಸಸ್ಯ ಜೀವಕೋಶದಲ್ಲಿ ಕೂಡ ಕಲ್ತಿದ್ದೇವೆ. ಈ ಅಣುವನ್ನು ನಮ್ಗೆ ಇನ್ನೂ ಸಣ್ಣದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅತ್ಯಂತ ಸಣ್ಣ ಒಂದು ಕಣ. ಆಯ್ತಾ? ಆ ಕಣದ ಮಧ್ಯದಲ್ಲಿ ಏನಿದೆ? ನ್ಯೂಕ್ಲಿಯಸ್ ಇದೆ. ಹಾಗಾದ್ರೆ ನ್ಯೂಕ್ಲಿಯಸ್ನ ಒಳಗೆ ಏನಿದೆ ಮ್ಯಾಮ್? ಇದ್ರ ಒಳಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎಂಬ ಅದರ ಉಪಕಣಗಳಿದೆ. ಆಯ್ತಾ? ಪಿ ಅಂತ ಹೇಳಿದ್ರೆ ಪ್ರೋಟಾನ್, ಹಾಗೆಯೇ ಎನ್ ಅಂತ ಹೇಳಿದ್ರೆ ನ್ಯೂಟ್ರಾನ್. ಆಯ್ತಾ? ನ್ಯೂಟ್ರಾನ್ ಇದೆ. ಅಷ್ಟೇ ಮ್ಯಾಮ್, ಇದ್ರ ಹೊರಗೆ ಏನಿಲ್ವಾ? ಇದೆ ಮಕ್ಕಳೇ, ಇದ್ರ ಹೊರಗೆ ಒಂದು ಇಮ್ಯಾಜಿನರಿ ಕಕ್ಷೆ ಇದೆ. ಇಮ್ಯಾಜಿನರಿ ಅಂತ ಹೇಳಿದ್ರೆ, ಈಗ ನೀವು ಸೌರಮಂಡಲ ನೋಡಿರ್ತೀರಿ ಅಲ್ವಾ? ಸೌರಮಂಡಲದಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ರೆ ಅದರ ಸುತ್ತಲೂ ಗ್ರಹಗಳು ಸುತ್ತುತ್ತಾ ಇರ್ತದೆ. ಆ ಗ್ರಹಗಳನ್ನ ನಾವು ಹೇಗೆ ಮಾಡ್ತೇವೆ? ಹೀಗೆ ಗೆರೆ ಹಾಕಿ ಮಾಡ್ತೇವ? ಗೆರೆ ಹಾಕಿ ಹೀಗೆ ತೋರಿಸ್ತೇವ? ನಿಜವಾಗಿ ಈ ಗೆರೆ ಯಾರು ಹೇಳ್ದವ್ರು? ಇದೆಯಾ ಆ ಗೆರೆ? ಇಲ್ಲ, ಈ ಗೆರೆಗಳಿಲ್ಲ. ಆದ್ರೆ ಅದು ತನ್ನ ಕಕ್ಷೆ, ಒಂದು ಬಲದ ಮೂಲಕ ಕಕ್ಷೆಯನ್ನ ಏರ್ಪಡಿಸಿದೆ. ಆ ಕಕ್ಷೆ ಇಮ್ಯಾಜಿನರಿ, ಅಂದ್ರೆ ಊಹಿಸ್ಲಿಕ್ಕೆ ಮಾತ್ರ ಸಾಧ್ಯ. ಆಯ್ತಾ? ಹಾಗೆಯೇ ಈ ನ್ಯೂಕ್ಲಿಯಸ್ನ ಸುತ್ತ ಏನಿದೆ? ಇಮ್ಯಾಜಿನರಿ ಲೈನ್ಸ್ ಇದೆ. ಇದನ್ನ ಕಕ್ಷೆ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಕಕ್ಷೆಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಈ ಕಕ್ಷೆಯಲ್ಲಿ ಏನಿಲ್ವಾ?
ಈ ಕಕ್ಷೆಯಲ್ಲಿ ಕೆಲವೊಂದು ಉಪಕಣಗಳು ಸುತ್ತುತ್ತಾ ಇರ್ತದೆ. ಆ ಉಪಕಣಗಳನ್ನ ನಾವು ಇಲೆಕ್ಟ್ರಾನ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಇಲೆಕ್ಟ್ರಾನ್ ಅಂತ ಹೇಳ್ತೇವೆ. ಇದು ಉಪಕಣಗಳು, ಕಣದ ಒಳಗೆ ಇರುವಂತಹ ಉಪಕಣಗಳನ್ನ ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್. ಇಲೆಕ್ಟ್ರಾನ್ ಯಾವುದ್ರ ಸುತ್ತ ಸುತ್ತುತ್ತಾ ಇರ್ತದೆ? ನ್ಯೂಕ್ಲಿಯಸ್ನ ಸುತ್ತ ಸುತ್ತುತ್ತಾ ಇರ್ತದೆ. ನ್ಯೂಕ್ಲಿಯಸ್ನ ಒಳಗೆ ಏನಿರ್ತದೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತದೆ. ಇಷ್ಟು ಅರ್ಥ ಆಯ್ತಾ? ಹಾಗಾದ್ರೆ ಈ ಅಣುವಿಗೆ ತೂಕ ಇಲ್ವಾ? ಎಲ್ಲಾ ವಸ್ತುವಿಗೆ ತೂಕ ಇದೆ ಅಂತೆ, ದ್ರವ್ಯಕ್ಕೆ ತೂಕ ಇದೆ ಅಂತೆ. ಹಾಗೆ ಈ ಅಣುವಿಗೆ ತೂಕ ಇಲ್ವಾ? ಇದೆ. ಈ ಅಣುವಿಗೆ ಕೂಡ ತೂಕ ಇದೆ. ಆಯ್ತಾ? ಇದ್ರ ತೂಕ ಅಂದ್ರೆ ಏನು? ಮಾಸ್ ನಂಬರ್ ಅಂತ ಹೇಳ್ತೇವೆ ನೋಡಿ. ಆ ತೂಕ ಏನಂತ ಹೇಳಿದ್ರೆ ಇದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅನ್ನ ಒಟ್ಟಿಗೆ ಸೇರಿ ಅಂತ ನಾವು ಹೇಳುದು. ಆಯ್ತಾ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅನ್ನ ಒಟ್ಟಿಗೆ ಸೇರಿ ನಾವೇನಂತ ಹೇಳ್ತೇವೆ? ಅದರ ತೂಕ ಅಂತ ಹೇಳ್ತೇವೆ. ಅಂದ್ರೆ ಆ ಕಣದ ತೂಕ. ಆಯ್ತಾ? ಇಷ್ಟು ಅರ್ಥ ಆಯ್ತಾ ನಿಮಗೆ? ಎಲ್ಲರಿಗೂ ಅರ್ಥ ಆಯ್ತಾ? ಪರಮಾಣು ಸಂಖ್ಯೆ ಮತ್ತೆ ಪರಮಾಣು ಸಂಖ್ಯೆ ಅಂತ ಹೇಳ್ತೇವೆ. ಹಾಗೆಯೇ ಮಾಸ್ ನಂಬರ್ ಅನ್ನ ನಾವೇನಂತ ಹೇಳ್ತೇವೆ ಗೊತ್ತುಂಟಾ? ಒಂದು ನಿಮಿಷ. ಮಾಸ್ ನಂಬರ್ ಅನ್ನ ಏನಂತ ಹೇಳ್ತೇವೆ ನಾವು? ಇದನ್ನ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ದ್ರವ್ಯರಾಶಿ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ದ್ರವ್ಯರಾಶಿ ಅಂತ ಹೇಳ್ತೇವೆ. ಆದ್ರ ತೂಕ. ಆಯ್ತಾ? ಮಾಸ್ ಅಂತ ಹೇಳಿದ್ರೆ ತೂಕ. ಅದರ ದ್ರವ್ಯರಾಶಿಯನ್ನ ಕಂಡು ಹಿಡಿಬೇಕಾದ್ರೆ, ಒಂದು ಅಣುವಿನ ದ್ರವ್ಯರಾಶಿ ಕಂಡು ಹಿಡಿಬೇಕಾದ್ರೆ ಆ ಅಣುವಿನ ಒಳಗೆ ಇರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಬೇಕು ನಮಗೆ. ಹಾಗೆಯೇ ಪರಮಾಣು ಸಂಖ್ಯೆ ಕಂಡು ಹಿಡಿಬೇಕಾದ್ರೆ ನಮಗೆ ಪ್ರೋಟಾನ್ನ ಸಂಖ್ಯೆ ಅಥವಾ ಇಲೆಕ್ಟ್ರಾನ್ನ ಸಂಖ್ಯೆ ಇದ್ರೆ ಸಾಕು. ಈಗ ನಾವು ಎರಡು ವಿಷಯ ಕಲ್ತ್ವಿ. ಯಾವುದೆಲ್ಲ? ಒಂದು ಪರಮಾಣು ಸಂಖ್ಯೆ ಅನ್ನೋದು, ಪರಮಾಣು ಸಂಖ್ಯೆ ಅನ್ನೋದು. ಆಯ್ತಾ? ಮತ್ತೊಂದು ದ್ರವ್ಯರಾಶಿ, ಪರಮಾಣು ದ್ರವ್ಯರಾಶಿ ಅನ್ನೋದು. ಈಗ ಪರಮಾಣು ಸಂಖ್ಯೆ ಅಂದ್ರೇನು? ಪರಮಾಣುವಿನಲ್ಲಿರುವ ಆಯ್ತಾ ಯಾವುದ್ರ ಸಂಖ್ಯೆ? ಪ್ರೋಟಾನ್ ಅಥವಾ ಇಲೆಕ್ಟ್ರಾನ್ನ ಸಂಖ್ಯೆ. ಪ್ರೋಟಾನ್ ಅಥವಾ ಇಲೆಕ್ಟ್ರಾನ್ನ ಸಂಖ್ಯೆಯನ್ನು ನಾವು ಏನಂತ ಹೇಳ್ತೇವೆ? ಪರಮಾಣು ಸಂಖ್ಯೆ ಅಂತ ಹೇಳ್ತೇವೆ. ಹಾಗೆ ದ್ರವ್ಯರಾಶಿ ಅಂದ್ರೆ ಏನು? ದ್ರವ್ಯರಾಶಿ ಅಂತ ಹೇಳಿದ್ರೆ ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ. ಆಯ್ತಾ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನ ನಾವು ದ್ರವ್ಯರಾಶಿ ಅಂತ ಹೇಳ್ತೇವೆ. ದ್ರವ್ಯರಾಶಿ ಅಂತ ಹೇಳಿದ್ರೆ P+N. ಪರಮಾಣು ಸಂಖ್ಯೆ ಅಂತ ಹೇಳಿದ್ರೆ P ಅಥವಾ E, ಇಲೆಕ್ಟ್ರಾನ್ ಸಂಖ್ಯೆ. ಅರ್ಥ ಆಯ್ತಾ ಇದು ನಿಮಗೆ? ಪರಮಾಣು ಸಂಖ್ಯೆ ಅಂದ್ರೇನು ಮತ್ತು ದ್ರವ್ಯರಾಶಿ ಅಂದ್ರೇನು ಅಂತ ಹೇಳಿ. ಈಗ ನಾವು ಅದನ್ನ ಕಲಿಬೇಕಾದ್ರೆ, ಇಷ್ಟು ಪರಮಾಣು ಸಂಖ್ಯೆ ಎಷ್ಟಿದೆ ಏನು ಅಂತ ಕಲಿಬೇಕಾದ್ರೆ ನಮಗೆ 1ರಿಂದ 20, ಕನಿಷ್ಠ ನಮಗೆ 10ನೇ ತರಗತಿಯಲ್ಲಿ 1ರಿಂದ 20 ನಮಗೆ ಧಾತುಗಳು ಯಾವುದೆಲ್ಲ ಅಂತ ಗೊತ್ತಿರ್ಬೇಕು. ಆಯ್ತಾ? ಧಾತುಗಳು ಅಂದ್ರೆ ಏನು? ಈಗ ಧಾತು ಅಂತ ಹೇಳಿ ಧಾತು ಅಂತ ಹೇಳಿದ್ರೆ ಏನು ಅಂತ ನೀವು ಕೇಳ್ತೀರಿ. ಈಗ ಧಾತು ಅಂದ್ರೆ ಒಂದು ವಸ್ತುವಿನ ಮೂಲ ವಸ್ತು. ಆಯ್ತಾ? ಮೂಲ ವಸ್ತು ಅಂತ ಹೇಳಿದ್ರೆ, ಈಗ ನೀವೊಂದು ಚಿನ್ನದ ಸರ ಇದೆ. ಆಯ್ತಾ? ಚಿನ್ನದ ಸರದಲ್ಲಿ ಮೂಲ ಧಾತು ಯಾವುದು? ಆ ಚಿನ್ನದ ಸರ ಯಾವುದರಿಂದ ಮಾಡಲ್ಪಟ್ಟಿದೆ? ಚಿನ್ನದಿಂದ ಮಾಡಲ್ಪಟ್ಟಿದೆ. ನಾವು ಉಸಿರಾಡುವ ಗಾಳಿ ಅಂದ್ರೆ ಆಕ್ಸಿಜನ್ ಇಂದ ಮಾಡಲ್ಪಟ್ಟಿದೆ. ಅದನ್ನ ಮೂಲ ವಸ್ತುವನ್ನ ನಾವು ಧಾತು ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಧಾತು ಅಂತ ಹೇಳಿದ್ರೆ ಒಂದು ವಸ್ತು ಇದ್ದ ಹಾಗೆ, ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳುವಂತಹದ್ದು. ಹಾಗೆ ಅದರ ಒಳಗೆ ಏನಿರ್ತದೆ? ಪರಮಾಣು ಇರ್ತದೆ. ಅಂದ್ರೆ ಸಣ್ಣ ಒಂದು ಕಣ ಇರ್ತದೆ. ಆ ಕಣವನ್ನ ನಾವು ಪರಮಾಣು ಅಂತ ಹೇಳ್ತೇವೆ. ಪರಮಾಣುವಿನೊಳಗೆ ಏನಿರ್ತದೆ? ಪ್ರೋಟಾನ್ ಇರ್ತದೆ, ನ್ಯೂಟ್ರಾನ್ ಇರ್ತದೆ, ಮತ್ತೆ ಇಲೆಕ್ಟ್ರಾನ್ ಇರ್ತದೆ. ಇಷ್ಟು ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. 1ರಿಂದ 20 ಧಾತುಗಳ ಪದ್ಯ ನಾನೊಂದು ರಚಿಸಿದ್ದೆ. ಅದನ್ನು ನಾನು ಅಪ್ಲೋಡ್ ಆಲ್ರೆಡಿ ಮಾಡಿದ್ದೇನೆ. ಅದನ್ನೊಮ್ಮೆ ನೋಡಿ. ಮತ್ತೆ ಹಾಗೆಯೇ
ಪರಮಾಣು ಸಂಖ್ಯೆ ಹೇಗೆ ಕಂಡುಹಿಡಿಯುವುದು, ಮತ್ತೆ ದ್ರವ್ಯರಾಶಿ ಹೇಗೆ ಹಿಡಿಯುವುದು ಅನ್ನೋದನ್ನು ಕೂಡ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಯಾವ ವಿಡಿಯೋ ಅಂತ ಹೇಳಿದ್ರೆ ವ್ಯಾಲೆನ್ಸಿ ಕಂಡು ಹಿಡಿಯುವುದು ಹೇಗೆ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅದು ನನ್ನ ಚಾನಲಲ್ಲಿರುವ ಹೈಯೆಸ್ಟ್ ವ್ಯೂಸ್ ಬಂದಂತಹ ಒಂದು ವಿಡಿಯೋ ಆಗಿರ್ತದೆ. ಸೊ ಅದನ್ನು ನೋಡಿಕೊಳ್ಳಿ ಆಯ್ತಾ, ನಿಮ್ಗಾಗ ಐಡಿಯಾ ಸಿಗ್ತದೆ. ಅಣು ಸಂಖ್ಯೆ ಕಂಡು ಹಿಡಿಯುವುದು ಹೇಗೆ, ಪರಮಾಣು ಸಂಖ್ಯೆ ಕಂಡು ಹಿಡಿಯುವುದು ಹೇಗೆ ಅಂತ ಹೇಳಿ ನಿಮಗೆ ಅರ್ಥ ಆಗ್ತದೆ. ಸೊ ಅಷ್ಟು ಗೊತ್ತಿರ್ಬೇಕು, ಅರ್ಥ ಆಯ್ತಾ. ಈಗ ಇಷ್ಟಾದ ನಂತರ ಏನಂತ ಹೇಳಿದ್ರೆ ಧಾತುಗಳ ಬಗ್ಗೆ ನಾವು ಕಲ್ತ್ವಿ 1ರಿಂದ 20. ಮೊದಲು ಶುರುವಾಗುವುದು ಹೈಡ್ರೋಜನ್ ಆಯ್ತಾ. ಇದು ನಾನು ಒಂದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಹೈಡ್ರೋಜನ್ ಅನ್ನ H ಅಂತ ಹೇಳಿ ಬರಿತೇವೆ ನಾವು. ಬರೆಯುವಾಗ ಧಾತುಗಳನ್ನು ಯಾವಾಗ್ಲೂ ಮೊದಲ ಅಕ್ಷರ ಯಾವಾಗಲೂ ಇಂಗ್ಲಿಷ್ ಆಲ್ಫಾಬೆಟ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು. ಈಗ ಕ್ಲೋರಿನ್ ಅನ್ನೋದು ಬರೆಯುವುದಾದ್ರೆ ಕ್ಲೋರಿನ್ ಸಿ ಅಲ್ಲ, ಸಿ ಎ ಕಾರ್ಬನಿಗೆ ಸಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಕ್ಲೋರಿನ್ ಬರೆಯುವಾಗ ನಾವು ಎಲ್ ಅಂತ ಬರಿತೇವೆ, Cl. ಸಿ ಯಾವತ್ತು ಕ್ಯಾಪಿಟಲ್, ಎಲ್ ಯಾವತ್ತು ಏನಾಗಿರ್ತದೆ, ಸ್ಮಾಲ್ ಆಗಿರ್ತದೆ. ನೆಕ್ಸ್ಟ್ ಅಕ್ಷರ ಸ್ಮಾಲ್ ಲೆಟರ್ ಅಲ್ಲಿ ಇರಬೇಕು. ಅರ್ಥ ಆಗ್ತಾ ಉಂಟಾ ನಿಮಗೆ? ಇಷ್ಟು ಅರ್ಥ ಆಯ್ತಾ? ಓಕೆ. ಮತ್ತೆ ವ್ಯಾಲೆನ್ಸಿ ಕಂಡುಹಿಡಿಯುವುದು ಹೇಗೆ ಅಂತ ಕೂಡ ನಾನು ಆಲ್ರೆಡಿ ಹೇಳಿದ್ದೇನೆ. ಇಲೆಕ್ಟ್ರಾನ್ ವಿನ್ಯಾಸಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಯಾರು ನೋಡ್ಲಿಲ್ಲ ಅದನ್ನು ಖಂಡಿತವಾಗಿ ನೀವು ನೋಡ್ಲೇಬೇಕು. ನೀವು ನೋಡಿದ್ರೆ ಮಾತ್ರ ಈ ಪಾಠ ನಿಮ್ಗೆ ಅರ್ಥ ಆಗ್ತದೆ. ನಾನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಅದಕ್ಕೋಸ್ಕರ. ಅರ್ಥ ಆಯ್ತಾ? ಈಗ ನಾವು ರಾಸಾಯನಿಕ ಸಮೀಕರಣಗಳನ್ನ ಬರೆಯುವುದಕ್ಕಿಂತ ಮುಂಚೆ ರಾಸಾಯನಿಕ ಸೂತ್ರಗಳನ್ನ ಹೇಗೆ ಬರೆಯುವುದು ಅಂತ ಹೇಳಿ ನೋಡುವ. ರಾಸಾಯನಿಕ ಸೂತ್ರಗಳನ್ನ ಬರೆಯುವುದು ಹೇಗೆ ಅನ್ನೋದನ್ನ ನಮ್ಗೆ ಗೊತ್ತಿರ್ಬೇಕು, ಇದು ಗೊತ್ತಿರ್ಬೇಕು ನಮ್ಗೆ. ಆಯ್ತಾ? ಓಕೆ. ರಾಸಾಯನಿಕ ಸೂತ್ರಗಳನ್ನ ಹೇಗೆ ಬರೆಯುವುದು? ಮೊದಲಿಗೆ ನಾನೊಂದು ಹೇಳ್ತೇನೆ. ಸೋಡಿಯಂ ಕ್ಲೋರೈಡ್ ಅನ್ನೋ ಒಂದು ಸೋಡಿಯಂ ಕ್ಲೋರೈಡ್ ಆಯ್ತಾ. ಸೋಡಿಯಂ ಕ್ಲೋರೈಡ್ನ ರಾಸಾಯನಿಕ ಸೂತ್ರ ಹೇಗೆ ಬರೆಯುವುದು? ಇಲ್ಲಿ 2 ವಸ್ತುಗಳಿದೆ, ಒಂದು ಸೋಡಿಯಂ ಮತ್ತೊಂದು ಕ್ಲೋರೈಡ್. ಸೋಡಿಯಂ ಅನ್ನ ನಾವು Na ಅಂತ ಹೇಳಿ ಬರಿತೇವೆ. ಹಾಗೆ ಕ್ಲೋರೈಡ್ ಅನ್ನ, ಅದು ಕ್ಲೋರಿನ್ ನಿಂದ ಮಾಡಲ್ಪಟ್ಟಿದ್ದು, Cl ಅಂತ ಹೇಳಿ ಬರಿತೇವೆ. ಇದಕ್ಕೆ ವ್ಯಾಲೆನ್ಸಿ ಇದೆ, ಸೋಡಿಯಂಗೆ ವ್ಯಾಲೆನ್ಸಿ ಇದೆ, ಅದರ ವ್ಯಾಲೆನ್ಸಿ +1. ಇದು ಹೇಗೆ ಬರುದು? ನೀವು ಆ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಕ್ಲೋರಿನ್ಗೆ ವ್ಯಾಲೆನ್ಸಿ ಇದೆ, ಅದರ ವ್ಯಾಲೆನ್ಸಿ -1. ಈಗ ಸೂತ್ರ ಬರೆಯುವಾಗ ನಾವು ಇದರ ವ್ಯಾಲೆನ್ಸಿ, ಕ್ಲೋರಿನ್ನ ವ್ಯಾಲೆನ್ಸಿ ಸೋಡಿಯಂಗೆ ಬರಿಬೇಕು, ಸೋಡಿಯಂನ ವ್ಯಾಲೆನ್ಸಿ ಕ್ಲೋರಿನ್ಗೆ ಬರಿಬೇಕು. ಈಗ ಇಲ್ಲಿ ಒಂದೇ ಸಂಖ್ಯೆ ಆಗಿರೋದ್ರಿಂದ ಮತ್ತೆ ಪ್ಲಸ್ ಮೈನಸ್ ಯಾವಾಗ್ಲೂ ಒಡೆದೋಗ್ತದೆ. ಸೊ ಹಾಗಾಗಿ NaCl ಆಗ್ತದೆ. ಅರ್ಥ ಆಯ್ತಾ? NaCl. ಈಗ ಕ್ಯಾಲ್ಸಿಯಂ ಆಕ್ಸೈಡ್, ಈಗ ಎರಡನೇದು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಬರೆಯುವುದಾದ್ರೆ ಕ್ಯಾಲ್ಸಿಯಂ Ca ಆಗ್ತದೆ. ಆಕ್ಸೈಡ್ ಅಂತ ಹೇಳಿದ್ರೆ O ಆಗ್ತದೆ. ಕ್ಯಾಲ್ಸಿಯಂ ಇದು +2, ಆಕ್ಸಿಜನ್ ಇದು -2 ವ್ಯಾಲೆನ್ಸಿ. ಇದು ಕೂಡ ಕ್ರಿಸ್ ಕ್ರಾಸ್ ಅಂದರೆ ಇದರ ವ್ಯಾಲೆನ್ಸಿ ಅದಕ್ಕೆ ಬರಿಬೇಕು, ಅದರ ವ್ಯಾಲೆನ್ಸಿ ಇದಕ್ಕೆ ಬರಿಬೇಕು. ಎರಡರದು 2 ಮತ್ತೆ ಪ್ಲಸ್ ಮೈನಸ್ ಆಗಿರೋದ್ರಿಂದ CaO ಅದು ಕ್ಯಾನ್ಸಲ್ ಆಗ್ತದೆ. ಸೊ ಇದು ಫಾರ್ಮುಲಾ ಹೇಗೆ ಬರೆಯುವುದು ಅಂತ ಹೇಳಿ. ಇದನ್ನ ಇವತ್ತಿನ ತರಗತಿಯಲ್ಲಿ ಇಷ್ಟೇ. ನಾನು ನೆಕ್ಸ್ಟ್ ತರಗತಿಯಲ್ಲಿ ಇದನ್ನು ಮುಂದುವರಿಸ್ತೇನೆ. ಆಯಿತಾ? ಸೊ ಇಷ್ಟನ್ನು ಕಲೀರಿ ನೀವು, ಓಕೆನಾ? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.